ಮಾಡ್ತಾರೆ, ಒಳ್ಳೆ ಕೆಲಸನೇ ಮಾಡ್ತಾರೆ, ಬಡವರಿಗೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ, ಏನ್ ತೊಂದರೆ ಇಲ್ಲ. ಬರೋರ್ಗೆ ಏನ್ ಬೇಕೋ ಮಾಡ್ಕೊಡ್ತಾರೆ. ಏನ್ ಬರೋರ್ ಬೇರೆ ಅನ್ನಲ್ಲ, ಭಯಲ್ಲ, ಸಂದೇಶವಾಗ ಏನ್ ಬೇಕಾದ್ರೆ ಮಾಡ್ಕೊಡ್ತಾರೆ. ಇನ್ನು ಮಾಡಕ್ ಬರಲ್ಲ. ನಮ್ಮ ಯಜಮಾನ್ರು ಮಾಡ್ಕೊಟ್ರು, ಏನು ಒಳ್ಳೇದೇ ಮಾಡ್ಕೊಟ್ಟಿದ್ದಾರೆ, ಏನು ಒಳ್ಳೇದೇ ಮಾಡ್ಕೊಟ್ಟಿದ್ದಾರೆ. ಇವಾಗ ತೊಂದರೆ ಇದ್ರೆ ಏನು ನಾನು ಮಾಡ್ಕೊಡ್ತೀನಿ ಇದ್ದಾರೆ. ಇನ್ನು ನನ್ಗೇನ್ ಬೇಕೋ ಮಾಡ್ಕೊಡ್ತಾನೆ ಇದ್ದಾರೆ ಅಷ್ಟೇ ಸರ್. ಎಲ್ಲರಿಗೂ ಅಷ್ಟೇ, ಅವ್ರಿಗಂತ ಇವ್ರಿಗಂತ ಇಲ್ಲ. ನಮ್ ವಾರ್ಡಿಗೆ ಎಲ್ಲಾ ಜನ ಯಾರೇ ಎಲ್ಲೇ ಇದ್ರು ಸರಿ ಅವ್ರಿಗೆಲ್ಲರಿಗೂ ಮಾಡ್ಕೊಡ್ತೀನಿ. ಆಪರೇಷನ್ ಮಾಡ್ಕೊಟ್ಟಿದ್ದಾರೆ. ಎಲ್ಲಾ ಪ್ರತಿಯೊಂದು ಕಿವ್ದು ಮತ್ತೆ ಕಿವಿ ಕೇಳದೆ ಇರೋರಿಗೆ ಮಿಷಿನ್ ಮಾಡೋದು, ಕಣ್ಣು ಆಪರೇಷನ್, ಈ ತರ ಸುಮಾರು ಹಲವಾರು ಒಳ್ಳೇದ್ನ ಇಲ್ಲಿ ಮಾಡಿಸ್ತಾ ಇದ್ದಾರೆ. ನಮ್ ಕ್ಷೇತ್ರದಲ್ಲಿ ನಮ್ ಪರವಾಗಿ ಅವ್ರಿಗೆ ಕೃತಜ್ಞತೆಗಳು ನಾವ್ ಹೇಳ್ತಾ ಇದೀವಿ. எஸ்கே கோமதன் சருக்கு ரொம்ப நன்றி. ஏன் அப்படின்னா எல்லா இடத்துலயும் மெடிக்கலுக்கு ரொம்ப நீட் இருக்குதுன்னு. சோ அதனால எங்கேயுமே யாரும் இந்த மாதிரி ஹெல்ப் பண்ணதில்லை. அவரு ஹெல்ப் பண்றாருன்னா அவருக்கு கடவுள் நல்ல ஆரோக்கியம் கொடுக்கட்டும். இன்னும் நிறைய பேருக்கு அவரு நல்லதே செய்யட்டும்னு நான் கடவுள் கிட்ட வேண்டிக்கிறேன். இவரால நடக்க முடியல, இவரால ஏந்திரிச்சு நடக்க முடியற அளவுக்கு அவருக்கு பண்ணி கொடுத்துருக்காரு அப்படின்னா இந்த மாதிரி நிறைய பேருக்கும் அவர் இன்னும் நல்லதே செய்யணும்னு நான் கடவுளை வேண்டிக்கிறேன். அவர் ஆரோக்கியமும் ரொம்ப நல்லா இருக்கணும் நான் வேண்டிக்கிறேன். அவங்க குடும்பத்துல இருக்கிறவங்க எல்லாருமே நல்லா இருக்கணும் நான் வேண்டிக்கிறேன். அவர் எல்லாம் நல்லது பண்ணிட்டு சோசியல் ஒர்க் நிறைய பண்றாரு. அதிகமா பார்த்துருக்கேன். பிளட் டெஸ்ட்ல சுகர் டெஸ்ட் எல்லாமே பண்ணிட்டு இருக்காரு. காலையில அவங்களுக்குலாம் ஹெல்ப் பண்றாரு. காது கேட்காதவங்களுக்கு எல்லாருக்கும் நல்லது செஞ்சுருக்காரு. இந்த மாதிரி சோசியல் ஒர்க் பண்ணும்போது பார்க்கும்போது எங்களுக்கும் ரொம்ப சந்தோஷமா இருக்குது. ಇದು ಮೇಲೆ ಮೇಲೆ ವಳರணும்னு ನಾನು ಆಸೆ ಪಡ್றேன். ಈ ತರದ ಕಾರ್ಯಕ್ರಮ ಪ್ರತಿ ಭಾನುವಾರ ಮೊದಲನೇ ಭಾನುವಾರ ಮಾಡ್ತಾ ಇದ್ದಾರೆ ಬಡವರಿಗೋಸ್ಕರ. ಇದು ಬಂದ್ಬಿಟ್ಟು ಒಳ್ಳೆ ಕಾರ್ಯಕ್ರಮ. ಇದು ಬಂದು ಬಡವರಿಗೆ ತುಂಬಾ ಉಪಯೋಗ ಆಗ್ತಾ ಇದೆ. ಇದನ್ನ ಎಲ್ಲರೂ ಯೂಟಿಲೈಸ್ ಮಾಡ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ತರ ನಮ್ಮ ಈ ಗ್ರೂಪ್ಸ್ ಎಸ್ ಕೆ ಗ್ರೂಪ್ಸ್ ಅವರ ಕೋಮದನ್ ಅವ್ರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಸರ್. ಇದು ಬಹಳ ಅದ್ಭುತವಾದಂತ ಒಂದು ಕಾರ್ಯಕ್ರಮ. ಯಾಕಂದ್ರೆ ಕೋಮದನ್ ಸರ್ ಅವ್ರಿಗೆ ಅವರ ಪಿತ್ರಾಸ್ತಿ ಹೆಂಗೋ ಆ ಒಂದು ಸೇವಾ ಮನೋಭಾವನೆ ಆಸ್ತಿ ಅಂತ ತಿಳ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರ ಉದ್ದೇಶ ಏನಂದ್ರೆ ಇಡೀ ದಯಾನಂದ ನಗರದಲ್ಲಿ ಪ್ರತಿ ಮನೇಲೂ ಆರೋಗ್ಯ ಇರಬೇಕು, ಉದ್ಯೋಗ ಇರಬೇಕು, ವಿದ್ಯಾವಂತರು ಇರಬೇಕು ಅಂತ ಒಂದು ಒಳ್ಳೆ ಮನೋಭಾವನೆಯನ್ನು ಇಟ್ಕೊಂಡಿದ್ದಾರೆ. ಇದು ಬಹಳ ಅದ್ಭುತವಾದಂತ ಒಂದು ಕಾನ್ಸೆಪ್ಟ್ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಅಂತ ಒಂದು ಮನೋಭಾವನೆ ಯಾರಿಗೂ ಸಹ ಬರಲ್ಲ. ಬಂದಿರೋದು ಅವ್ರಿಗೆ ಗಾಡ್ ಗಿಫ್ಟ್. ಅವರಲ್ಲಿ ಒಂದು ಉದ್ದೇಶ ಇದೆ, ಇಡೀ ದಯಾನಂದ ನಗರದ ಜನತೆ ಆರೋಗ್ಯವಾಗಿರ್ಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಪ್ರತಿ ಭಾನುವಾರ ಪ್ರತಿ ತಿಂಗಳ ಮೊದಲನೇ ಭಾನುವಾರದಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ನಮ್ಮ ಬಡಾವಣೆಯಲ್ಲಿ ಯಾರೊಬ್ರು ಸಹ ಅನಾರೋಗ್ಯದಿಂದ ಬರಬಾರದು, ಪ್ರತಿಯೊಬ್ರು ಆರೋಗ್ಯವಂತರಾಗಿರ್ಬೇಕು, ವಿದ್ಯಾವಂತರಾಗಿರ್ಬೇಕು, ಉದ್ಯೋಗಸ್ಥರಾಗಿರ್ಬೇಕು ಅಂತೇಳಿ ಆರೋಗ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಮತ್ತೆ ಅದೇ ರೀತಿ ಉದ್ಯೋಗ ಮೇಳವನ್ನು ಸಹ ಹಮ್ಮಿಕೊಂಡಿದ್ದಾರೆ. ಇನ್ನು ಮುಂದೆ ಸಹ ಹಮ್ಮಿಕೊಳ್ತಾರೆ. ಮತ್ತೆ ವಿದ್ಯಾರ್ಥಿಗಳಿಗೆ ಬೇಕಾದಂತ ಪಠ್ಯ ಪುಸ್ತಕಗಳಾಗ್ಬೋದು, ಮತ್ತೊಂದಾಗ್ಬೋದು, ಎಲ್ಲಾನು ಉಚಿತವಾಗಿ ಒದಗಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಯಾವುದೇ ಒಂದು ರಾಷ್ಟ್ರ ನಾವು ಪ್ರಗತಿಯನ್ನ ಸಾಧನೆ ಮಾಡಿದ್ವಿ ಅಂದ್ರೆ ಅಲ್ಲಿ ಆರೋಗ್ಯ ಇರಬೇಕು, ಉದ್ಯೋಗ ಇರಬೇಕು, ಶೈಕ್ಷಣಿಕ ಇರಬೇಕು. ಆಗ ಮಾತ್ರ ನಾವು ಈ ದೇಶದ ಪ್ರಗತಿಯನ್ನ ಸಾಧಿಸ್ತಾ ಇದ್ದೇವೆ ಅನ್ನೋದಕ್ಕೆ ಸಾಕ್ಷಿಯಾಗಿರ್ತದೆ. APJ ಅಬ್ದುಲ್ ಕಲಾಂ ಒಂದು ಮಾತನ್ನ ಹೇಳ್ತಾರೆ. ಅವರು ಏನ್ ಹೇಳ್ತಾರೆ ಅಂದ್ರೆ ನಾವು 2020 ಅಥವಾ 2021 ಇಸ್ವಿಗೆ ಚಂದ್ರಮಂಡಲದಲ್ಲಿ ಕೈಗಾರಿಕೆಯನ್ನ ಸ್ಥಾಪನೆ ಮಾಡಬೇಕು ಅಂತ ಒಂದು ಮಹಾನುಭಾವರ ಒಂದು ಉದ್ದೇಶವನ್ನು ಇಟ್ಕೊಂಡಿರೋದು ನಿಮ್ಮೆಲ್ಲರ ಪುಣ್ಯ. ಬಹಳ ಅಪರೂಪದ ಒಂದು ಉದ್ದೇಶ. ಮತ್ತೆ ಜೀಸಸ್ ಕ್ರೈಸ್ಟ್ ಒಂದು ಮಾತನ್ನ ಹೇಳ್ತಾರೆ, ತನ್ನಂತೆ ಪರರನ್ನು ಪ್ರೀತಿಸು ಅಂತ ಒಂದು ಮನೋಭಾವನೆಯನ್ನ ಮೈಗೂಡಿಸ್ಕೊಂಡಿದ್ದಾರೆ. ಮತ್ತೆ ಬಸವಣ್ಣವರು ಹೇಳ್ತಾರೆ, ದಯೆ ಧರ್ಮದ ಮೂಲ. ಪ್ರತಿಯೊಬ್ಬರಲ್ಲೂ ಸಹ ಅವರು ದಯೆ. ಅವ್ರ ಕಚೇರಿಗೆ ಬಂದಾಗ, ಯಾರನ್ನ ಹಸುವಿನಿಂದ ಬಂದಾಗ ಅಥವಾ ಊಟದ ಸಮಯಕ್ಕೆ ಬಂದಾಗ ಅವ್ರನ್ನ ಊಟ ಮಾಡಿದ್ರೆ ಮಾತ್ರ ಕಳಿಸಲ್ಲ ಅವರು. ಅಂತ ಒಂದು ದಯೆ, ಅಂತ ಒಂದು ಕರುಣೆ. ಇವತ್ತು ಅನ್ನದಾನ, ಮಹಾದಾನ, ವಿದ್ಯಾದಾನ, ಅದಕ್ಕಿಂತ ಮಹಾದಾನ. ಇವತ್ತು ಮಕ್ಕಳು ಎಷ್ಟು ಪ್ರೀತಿಯಿಂದ ಬರ್ತಾ ಇದ್ರೆ ನಮ್ಗೆ ಬಹಳ ಖುಷಿ ಆಗುತ್ತೆ. ಆ ಮಕ್ಕಳನ್ನ ನೋಡ್ತಾ ಇದ್ರೆ ಅಂಕಲ್, ಕೋಮದನ್ ಅಂಕಲ್ ಅಂತ ಬಂದು ಅಂಕಲ್ ಕೊಡಂತ ಒಂದು ಕೂಲ್ ಡ್ರಿಂಕ್ಸ್ ಆಗ್ಬೋದು, ಚಾಕ್ಲೇಟ್ಸ್ ಆಗ್ಬೋದು, ಬಹಳ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅವ್ರನ್ನ ನಿಜವಾಗ್ಲೂ ನಾನು ಅವ್ರನ್ನ ಹೊಗಳ್ತಾ ಇಲ್ಲ. ತಂದೆ ತಾಯಿಗೆ ಎಷ್ಟು ಗೌರವ ಕೊಡ್ತಾರೆ ಅದೇ ರೀತಿ ಕೋಮದನ್ ಸರ್ಗೆ ಮಕ್ಕಳು ಗೌರವವನ್ನು ಕೊಡ್ತಾರೆ. ಅದೇ ರೀತಿ ಅಕ್ಕ ತಂಗಿದಿರು, ಅಣ್ಣ ತಮ್ಮಂದಿರು, ತಂದೆ ಸಮಾನರು, ತಾಯಂದಿರು ಸಹ ಅವ್ರನ್ನ ಗೌರವಿಸ್ತಾರೆ. ಇವತ್ತು ಒಂದು BP ಶುಗರ್ ಚೆಕ್ಅಪ್ ಮಾಡಿಸ್ಬೇಕು ಅಂದ್ರೆ 100 ರೂಪಾಯಿಗಳು ಖರ್ಚಾಗುತ್ತೆ. 100 ರೂಪಾಯಿ. ಕ್ಯಾನ್ಸರ್ ಚೆಕ್ಅಪ್ ಮಾಡಿಸ್ಬೇಕು ಅಂದ್ರೆ ಮನೇಲಿರೋ ಒಡೆ ಮಾರಾಟ ಮಾಡ್ಬೇಕಾಗುತ್ತೆ. ಅಂತ ಸ್ಥಿತಿಯಲ್ಲಿ ಪ್ರತಿಯೊಂದು ಚೆಕ್ಅಪ್ ಅನ್ನ ಉಚಿತವಾಗಿ ಸಾವಿರಾರು ಜನರಿಗೆ ಕನ್ನಡಕಗಳನ್ನ ವಿತರಣೆ ಮಾಡಿದ್ದಾರೆ. ಇದೊಂದು ಬೆಂಗಳೂರಲ್ಲೇ ಒಂದು ದಾಖಲೆ ಅಂತ ಹೇಳೋದ್ರ ತಪ್ಪಾಗಲಾರದು. ಇವತ್ತು ಕ್ಯಾನ್ಸರ್ ಚೆಕ್ಅಪ್ ಉಚಿತವಾಗಿ ಮಾಡ್ಕೊಡ್ತಾ ಇದ್ದಾರೆ, BP ಶುಗರ್ ಉಚಿತವಾಗಿ ಮಾಡ್ತಾ ಇದ್ದಾರೆ.
ಮತ್ತೆ ಕಿವಿ ತೊಂದರೆ ಇರೋರಿಗೆ ಉಚಿತವಾದಂತ ಅತ್ಯಾಧುನಿಕ ಯಂತ್ರಗಳನ್ನ ಕೊಡ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ಇಂಥ ಒಂದು ಕಾರ್ಯ ನಮ್ಮ ನಿಮ್ಮೆಲ್ಲರ ಪುಣ್ಯ. ಇಂಥ ಒಂದು ಜನನಾಯಕನನ್ನ, ಇಂಥ ಒಂದು ನಿಸ್ವಾರ್ಥ ಸಮಾಜ ಸೇವಕರನ್ನ ನಾವು ಹೆಚ್ಚಿನ ರೀತಿಯಲ್ಲಿ ಬೆಂಬಲಿಸಿ ಆಶೀರ್ವದಿಸಬೇಕು. ಇಂಥವ್ರ ರಾಜ್ಯಕ್ಕೆ ಅಧಿಕಾರಕ್ಕೆ ಬರ್ಬೇಕಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲ ಆಶೀರ್ವಾದ, ನಿಮ್ಮೆಲ್ಲರ ಬೆಂಬಲ ಇವ್ರ ಮೇಲೆ ಇರ್ಬೇಕು ಅಂತ ನಾನು ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ನಿಮ್ಮೆಲ್ಲರ ಬೆಂಬಲ, ನಿಮ್ಮೆಲ್ಲ ಆಶೀರ್ವಾದ ಎಸ್ ಕೋಮದನ್ ಅವ್ರಿಗೆ ಇರ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಸ್ಕೆ ಗ್ರೂಪ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾತಾಡ್ತಾ ಇದ್ದೀನಿ. ಇದು ನಾನು ಕೋಮದನ್ ಮಾತ್ರ ಇಲ್ಲ, ನನ್ನ ಗ್ರೂಪ್ ಅವರು ಎಲ್ಲರೂ ನನಗೆ ಸಾಥ್ ಕೊಟ್ಟು ಈ ಪ್ರೋಗ್ರಾಮ್ ಮೆಡಿಕಲ್ ಕ್ಯಾಂಪ್ ಸಂತೋಷವಾಗಿ ನಡೆಸ್ತಾ ಇದ್ದಾರೆ. ಇವಾಗ ಶುಗರ್, BP, ENTದು ಮತ್ತು ಈ ಸ್ಪೀಚ್ ಆ್ಯಂಡ್ ಹಿಯರಿಂಗ್ದು, ಕಣ್ಣಿಂದ ಹಾಸ್ಪಿಟ್ಲ್, ಕ್ಯಾನ್ಸರ್ದು ಪ್ರತಿಯೊಂದು ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲರಿಗೂ ಕಿವಿದು ಇಯರಿಂಗ್ದು ಮಿಷನ್ಸ್ ಹಾಕಿದ್ದೀವಿ, ಸುಮಾರು ಜನಕ್ಕೆ ಹಾಕಿದ್ದೀವಿ. ಕಾಲಿಲ್ದವ್ರಿಗೆ ಲೆಗ್ ಮಾಡಿಸಿದ್ವಿ, ಪ್ಲಾಸ್ಟಿಕ್ ಲೆಡ್ ಇವತ್ತೇ ರೆಡಿ ಮಾಡಿ ಪ್ರತಿಯೊಂದು ಮಾಡ್ತಾ ಇದ್ವಿ. ಇನ್ನು ಮುಂದೆ ಇದು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇದು ನಂದು 20ನೇ ಕ್ಯಾಂಪ್ ಇರೋದ್ರಿಂದ ಸಿಕ್ಕಾಪಟ್ಟೆ ನಾವು ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಕಾರ್ಯಕ್ರಮ ನಾವು ಮಾಡಬೇಕು. ಇನ್ನೂ ಹೆಚ್ಚಿನ ಜನಕ್ಕೂ ನಾವೆಲ್ಲ ಪ್ರತಿಯೊಂದು ಫ್ರೀಯಾಗಿ ಮಾಡಿಸ್ಕೊಡ್ತಾ ಇದ್ದೀನಿ. ಇವತ್ತು ಸುಮಾರು ಜನ ಬಂದಿದ್ದಾರೆ. ಇವತ್ತು ಕಣ್ಣಿನ ಆಪರೇಷನ್ಗಳ ಜನಗಳು ಸುಮಾರು ಜನ ಬಂದಿರೋದ್ರಿಂದ ಎಲ್ಲರಿಗೂ ನನ್ನ ಸಂತೋಷ ಆಗ್ತಾ ಇದೆ, ಖುಷಿನೂ ಆಗ್ತಾ ಇದೆ. ನಮ್ಮ SK ಗ್ರೂಪ್ಸ್ ಇಂದ ಇಷ್ಟು ಜನಕ್ಕೆ ನಾವು ಮಾಡ್ತಾ ಇದ್ದೀವಿ. ಇವಾಗ ಜನರಿಗೆ ಎಲ್ಲರಿಗೂ ಗೊತ್ತಾಗಿದೆ ಈ ಕ್ಯಾಂಪ್ ನಡೆಸ್ತಾ ಇದೀವಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಬರ್ತಾ ಇದ್ದಾರೆ. ಅದಕ್ಕೆ ನಾನು ತುಂಬಾ ಸಂತೋಷ ಮಾಡ್ತಾ ಇದ್ದೀನಿ.